ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವತ್ತು ಎಲ್ಲ ಮಿಕ್ಸ್ ಸೊಪ್ಪಿನ ಪಕೋಡ ಮಾಡ್ತಾಯಿದ್ದೀನಿ. ಅಂದರೆ ಪಾಲಕ್ ಸೊಪ್ಪಿನ ಪಕೋಡ ಮಾಡ್ತಾರಲ್ವ, ಅದೇ ರೀತಿ ಎಲ್ಲ ಮಿಕ್ಸ್ ಸೊಪ್ಪಿನ ಪಕೋಡ ನಮ್ಮ ಮನೇಲಿ ನಾನು ಮಾಡ್ತಾಯಿರ್ತೀನಿ ಅವಾಗವಾಗ. ಸೊ ಇವತ್ತು ಅದೇ ರೀತಿ ಮಾಡಿ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಏನೇನು ತಗೋತಾ ಇದ್ದೀನಿ ಅಂದರೆ ನೋಡಿ, ಸಬ್ಬಕ್ಕಿ ಸೊಪ್ಪು ತಗೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊತಾ ಇದ್ದೀನಿ, ಮತ್ತು ಪಾಲಕ್ ಸೊಪ್ಪು ತಗೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು ತಗೋತಾ ಇದ್ದೀನಿ, 4 ಥರ ಸೊಪ್ಪು ತಗೋತಾ ಇದ್ದೀನಿ, ಈರುಳ್ಳಿ ತಗೋತಾ ಇದ್ದೀನಿ, ಆಲೂಗಡ್ಡೆ ತಗೋತಾ ಇದ್ದೀನಿ, ಒಂದು ಕ್ಯಾಪ್ಸಿಕಮ್ಮು ಮತ್ತು ಹಸಿರುಮೆಣಸಿನ್ಕಾಯಿಯನ್ನು ತಗೋತಾ ಇದ್ದೀನಿ. ಇದೆಲ್ಲ ಹಾಕಿ ನಾವು ಯಾವ್ಯಾವ ವಸ್ತು ಏನೇನು ಸೇರಿಸಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ತುಂಬ ಬೆನಿಫಿಟ್ಸ್ ಇರುವಂಥ ವೀಡಿಯೋಸ್ ಇರುತ್ತೆ. ಸೊ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಷನಲ್ಲೂ ಶೇರ್ ಮಾಡಿ. ಫ್ರೆಂಡ್ಸ್, ಧನ್ಯವಾದ. ನೋಡಿ, ನಾನು ಏನೇನು ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟಿನ ಜೊತೆಗೆ ಇದು ಓಂ ಕಾಳು ಅಂತಾರಲ್ಲ, ಅದು ಒಂದು ಸ್ವಲ್ಪ ಓಂ ಕಾಳನ್ನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಓಂ ಕಾಳು. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ನೋಡಿ, ಓಂ ಕಾಳು ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಚೂರು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ. ಮತ್ತು ಸೊಪ್ಪುಗಳೆಲ್ಲ ಇನ್ನೂ ಇಲ್ಲೇ ಇದೆ. ಇದೆಲ್ಲ ನಾನು ನೀಟ್ ಮಾಡಿಬಿಟ್ಟು ಯಾವ ಥರ ನಾನು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸತಿ ಮಾಡಿ ನೋಡಿ, ಮಕ್ಕಳಿಗೆ ಮಾಡಿಕೊಡಿ. ತಿಂದೇ ಇರೋರು ಕೂಡ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊಪ್ಪು ಯಾರು ತಿನ್ನೋಕ್ಕೆ ಇಷ್ಟಪಡಲ್ವೋ ಅವರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ನೋಡಿ, ಈ ರೀತಿ ಹಿಟ್ಟನ್ನು ಈಗ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಅದಕ್ಕೆ ನಾವು ಹಸಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ತೆಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಈ ಅದಕ್ಕೆ ನಾವು ಹಸಿಟ್ಟನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಕಲಸಿಟ್ಟು ಸೊಪ್ಪು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಸಿ ಹಿಟ್ಟು ಮಿದು ಆಗಬೇಕು. ಆ ರೀತಿ ಫಸ್ಟೇ ಹಿಟ್ಟನ್ನು ಕಲಸಿಕ್ಬೇಕು. ಕಡಲೆ ಹಿಟ್ಟು ಮತ್ತು ಓಂ ಕಾಳು, ಉಪ್ಪು, ಒಂಚೂರು ಸೋಡಾ ಹಾಕಿ ನಾನು ಕಲಸಿಟ್ಟಿದ್ದೀನಿ. ಮಿಕ್ಕಿದ್ದು ತರಕಾರಿ ಅವೆಲ್ಲ ಏನೇನು ಹಾಕ್ತೀನಿ ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಉತ್ತರಿಸ್ಕೊಂಡಿದ್ದೀನಿ, ಮತ್ತು ಈರುಳ್ಳಿಯನ್ನು ಉತ್ತರಿಸ್ಕೊಂಡಿದ್ದೀನಿ, ಕರಿಬೇವು ಉತ್ತರಿಸ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಆಲೂಗೆಡ್ಡೆಯನ್ನು ಉತ್ತರಿಸ್ಕೊಂಡಿದ್ದೀನಿ. ನಾನು ಸಿಪ್ಪೆಯನ್ನು ತೆಗೆದಿಲ್ಲ. ಮತ್ತು ಎಲ್ಲ ಥರ ಸೊಪ್ಪನ್ನು ಸಣ್ಣದಾಗಿ ನಾನು ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಚಾಕುತಿ ಸೊಪ್ಪು ಎಲ್ಲ ಸೇರಿಸಿ ನಾನು ಇಲ್ಲಿ ಸೊಪ್ಪನ್ನು ಒಂದು 3-4 ಥರ ಸೊಪ್ಪನ್ನು ನಾನು ಮಿಕ್ಸ್ ಮಾಡಿ ಉತ್ತರಿಸ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ ನೋಡಿ, ಇಲ್ಲಿ ಹಿಟ್ಟನ್ನು ನಾನು ಅರ್ಧ ಗಂಟೆ ಮುಂಚೆನೇ ಕಲಸಿಕ್ಕಿದ್ದೀನಿ. ಓಂ ಕಾಳೆಲ್ಲ ಹಾಕಿ ನೋಡಿ, ಇದರಲ್ಲಿ ಓಂ ಕಾಳು ಕಾಣಿಸ್ತಾ ಇರ್ಬೋದು ನಿಮಗೆ. ಇದೆಲ್ಲ ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಎಲ್ಲ ಹಸಿಟ್ಟಲ್ಲಿ ನಾನು ಹಾಕಿ ಈರುಳ್ಳಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಹಸಿರುಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಎಲ್ಲ ಥರ ಸೊಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಹಸಿಟ್ಟು ಕಡಿಮೆ, ಸೊಪ್ಪು ಜಾಸ್ತಿ ಕಾಣಿಸ್ತಾ ಇರ್ಬೋದು. ಈ ರೀತಿಯನ್ನು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೋಂಡ ಮಾಡಿದ್ರೆ ನಾವು ಬಜ್ಜಿ ಇಲ್ಲ, ಇದು ಬೋಂಡ ಅಂತ ಹೇಳ್ಬೋದು. ಎಲ್ಲ ಮಿಕ್ಸ್ ಸೊಪ್ಪಿನ ಬೋಂಡ ಇದು ಯಾವ ರೀತಿ ನಾನು ಎಣ್ಣೆಯಲ್ಲಿ ಕರಿತೀನಿ, ಆವಾಗ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ. ಈಗ ನಾವು ಸೊಪ್ಪಿನ ಬೋಂಡವನ್ನು ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಬಜ್ಜಿ ಅಂದರೆ ಎಲ್ಲರೂ ಇಷ್ಟಪಡುವಂಥ ವಸ್ತು. ಏನೇ ಹುಷಾರಿಲ್ಲ ಅಂದರೂ ಕದ್ದಾದರೂ ಒಂದು ತಿಂದು ನೋಡೋಣ ಅನ್ನೋ ವಸ್ತು. ಅದರಲ್ಲಿ ಈ ಸೊಪ್ಪು ಈ ರೀತಿ ಹಾಕಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಇರುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನೋಡಿ, ನಾನು ಮಾಡಿಬಿಟ್ಟು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ಎಲ್ಲ ಇದರಲ್ಲಿ ತರಕಾರಿನೂ ಇದೆ, ಸೊಪ್ಪು ಇದೆ ಜಾಸ್ತಿ. ಈ ರೀತಿ ಇದೆ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊಪ್ಪು, ಈರುಳ್ಳಿ, ಆಲೂಗಡ್ಡೆ ನೀವು ಏನೇ ಹಾಕ್ಬಿಟ್ಟು ಈ ರೀತಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೊಪ್ಪಿನ ಬೋಂಡ ರೆಡಿಯಾಗಿದೆ. ಈ ರೀತಿ ಮಾಡಿಕೊಂಡು ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ತಿನ್ನಿಸಿ. ತುಂಬ ಆರೋಗ್ಯಕರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನಿಮಗೆ ಇದ್ರ ಒಳಗಿಂದ ನಾನು ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ, ಇದು ಆಲೂಗೆಡ್ಡೆ ಯಾವ ಥರ ಬೆಂದಿರುತ್ತೆ ಅಂತ ನೋಡಿ. ಎಲ್ಲ ಈ ಥರ ಬೆಂದಿರುತ್ತೆ, ಸೊಪ್ಪಿನ ಮಕ್ಕೆ ಬೆಂದಿರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ನೀವು ತಿನ್ನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೂ ಶೇರ್ ಮಾಡಿ, ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಲಾಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಧನ್ಯವಾದಗಳು. ವೀಡಿಯೋಸ್ನ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್.